ಬೇಕಾ ಕಮ್ಮಿ ಬಜೆಟ್ ಅಲ್ಲಿ ಬೇಕಾ ಜಾಸ್ತಿ ಬಜೆಟ್ ಅಲ್ಲಿ ಬೇಕಾ ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ ಪ್ರೈಸ್ ಎಷ್ಟಕ್ಕೆ ಕೊಡ್ತೀನಿ ಗೊತ್ತಾ ಎಷ್ಟು ಕೊಡ್ತೀನಿ ಗೊತ್ತಾ 275 ಕೊಡಿ ಬೈ ಸಾಕು 275 ಗೆ ಒಂದು ಮರ್ಸಿಡೀಸ್ ಬೆಂಜೋ ಕಂಪ್ರೆಸರ್ 7 ಮಾಡೆಲ್ ಗಾಡಿ ಇನ್ನೂ ಕಮ್ಮಿ ಬೇಕಲ್ಲ ಸರ್ 275 ಕೊಡಿ ಬೈ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಹಂಗೆ ನೀವು ಮನ್ಸು ಮಾಡ್ರೆ ಒಳ್ಳೆ ಗಾಡಿ ತಗೊಂಡು ಹೋಗಿ ಬೈ ಮನಸ್ ಮಾತಾಡ್ಬಿಟ್ರಿ ನೀವು 5,65,000 ಕೊಡಿ ಬೈ ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ ಫಸ್ಟ್ ಟೈಮ್ 2,75,000 ಗೆ ಒಂದು ಮರ್ಸಿಡೀಸ್ ಬೆಂಜ್ ಸಿಗ್ತಾ ಇದೆ 3,35,000 ಕೊಡಿ ಕ್ಲಿಂಬರ್ ತಗೊಂಡೋಗಿ ಬೈ ಚಿಂದಿ ಪ್ರೈಸ್ ಅಂದ್ರೆ 2,95,000 ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ ಪ್ರೈಸ್ ಏನಾಗುತ್ತೆ 5,75,000 ಕೊಟ್ಟು ಮಾಡಿದೀನಿ ಬೈ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆಗುತ್ತೆ 5.5 ಇನ್ನೂ ಯೋಚನೆ ಮಾಡಿದ್ರೆ ಆಗುತ್ತೆ ಹೋಗಿ ಬೈ 525 ಕೊಡಿ ತಗೊಂಡೋಗಿ ಬೈ 4,65,000 ಇದೆ ಬೈ ಏನೊಂದು 4 ಲಕ್ಷ ಫೈನಲ್ ಮಾಡ್ತೀರಾ ಒಂದು 425 ಕೊಡಿ ಬೈ ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ 50,000 ಮಾಡಿದ್ರೆ 100% ಲೋನ್ ಆಗುತ್ತೆ ಅದನ್ನು ಮಾಡಿಲ್ಲ ಅಂದ್ರೂ 100% ಲೋನ್ ಆಗುತ್ತೆ ಹೆಚ್ಚು ಕಮ್ಮಿ ಹೋಗಿ ಸರ್ ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ 5,90,000 ಕೊಡ್ತೀನಿ ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ ಫೈನಲ್ ಬೇಕಾ ಫೈನಲ್ ಬೇಕಾಗಿರೋದು ಮೇನು ಹೋಗಿ ಬೈ ಒಂದೇ ಒಂದ್ ರೇಟು ಫೈನಲ್ 5,75,000 ಕೊಡಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಕೊಟ್ಕೊಡ್ತೀನಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಮಿಕ್ಕಿದ್ದು ಎಲ್ಲ ಫುಲ್ ಟೋಟಲ್ ಲೋನ್ ಮಾಡಿಸ್ಕೊಡ್ತೀನಿ 75 ಕೊಡಿ 13 ಮಾಡಲ್ RX-7 ಆಟೋಮೆಟಿಕ್ ರೆಕ್ಸ್ಟ್ರಾನ್ ತಗೊಂಡೋಗಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಅದು ಲಕ್ಸುರಿಯಸ್ ಕಾರ್ ಹುಡುಕ್ತಾ ಇದ್ದೀರಾ ಅಂದ್ರೆ ಆರಾಮಾಗಿ ಬರ್ಬೋದು ನಿಮಗೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಯಾಕಂದ್ರೆ ಲೈಕ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ರೆ ಲಕ್ಸುರಿಯಸ್ ಕಾರ್ಸ್ ಎಲ್ಲ ಸರ್ ನಿಮ್ಮ ಜೊತೆ ಅಯ್ಯಾಸ್ ಬೈ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ಹಾಯ್ ಸುನಿಲ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಬೈ ಓಕೆ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು 275 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಬೈ ಓಕೆ ಎಷ್ಟು ಅಂದ್ರೆ ಅಲ್ಲಿ ಗಂಟೆ ಸಿಗುತ್ತೆ 275 ಇಂದ ನಿಮಗೆ ಪ್ರೀಮಿಯಂ ಗಾಡಿನೇ ಕೊಟ್ಬಿಡ್ತೀನಿ ಯಾವುದು ಬೆಂಜ್ ಕೊಡ್ತೀನಿ ಬೈ 275 ಗೆ ಬೆಂಜ್ ಕೊಡ್ತೀನಿ ಓಕೆ ನೋಡಿ 2,75,000 ಅದು ಕರ್ನಾಟಕ ಗಾಡಿ ಸೆಲೆಕ್ಟೆಡ್ ನಂಬರ್ 0016 ಯಪ್ಪ ನೋಡಿ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ ಯಾಕಂದ್ರೆ ಲೈಕ್ ಫಸ್ಟ್ ಟೈಮ್ 2,75,000 ಒಂದು ಮರ್ಸಿಡೀಸ್ ಬೆಂಜ್ ಸಿಗ್ತಾ ಇದೆ ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಏನಂದ್ರೆ ಮೇನ್ ಲೋನ್ ಅಲ್ಲಿ ನೋಡ್ತಾರೆ ಸರ್ ಹೌದು ಸರ್ ಲೋನ್ ಅಲ್ಲಿ ನೋಡ್ತಾರೆ ನಾನು ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ಸಿವಿಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿಲ್ಲ ಬೆಂಗಳೂರು ಒಳಗಡೆ ಇದ್ದಾರೆ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ ಏನಾದ್ರು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿಸ್ಕೊಡ್ತೀನಿ ಅದೇ ಲೋನ್ ಮಾಡಿಸೇ ಕೊಡ್ತೀನಿ ಥ್ರೂ ಔಟ್ ಕರ್ನಾಟಕ ಕೂಡ ಇದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಆದ್ರೆ ನಿಮಗೆ ಥ್ರೂ ಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ ಬಟ್ ಪ್ರೊಫೈಲ್ ಚೆನ್ನಾಗಿದೆ RBS ನಿಮಗೆ ಹಾಗೆ ಆಗುತ್ತೆ ಏನೇ ಕಿಟ್ಸ್ಕೊಳಂಗಿಲ್ಲ ಜಸ್ಟ್ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಏನೇನಿದೆ ಅದನ್ನ ಆರಾಮಾಗಿ ಪ್ರೊಸೆಸ್ ಮಾಡ್ಕೊಟ್ರೆ ನಿಮಗೆ ಮಿನಿಮಮ್ ಅಂದ್ರೆ ಒಂದು 3-4 ದಿನದಲ್ಲಿ ಆಗುತ್ತೆ ಸುಮಾರು ಗಾಡಿ 100% ಲೋನ್ ಆಗಿಬಿಡುತ್ತೆ ಸುಮಾರು ಗಾಡಿಗೆ 50,000 ಆಗುತ್ತೆ ಸುಮಾರು ಗಾಡಿಗೆ 1 ಲಕ್ಷ ಆಗುತ್ತೆ ಸರ್ ಓಕೆ ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್ ಮೇಲೆ ಓಕೆ ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಏನಾದರೂ ಟ್ರಾನ್ಸ್ಮಿಷನ್ ವಾರಂಟಿ ಏನಾದರೂ ಇದೆಯಾ ಇಂಜಿನ್ ಟ್ರಾನ್ಸ್ಮಿಷನ್ ವಾರಂಟಿ ಅಂದ್ರೆ ಸರ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ಲೇಬರ್ ಫ್ರೀ ವಾರಂಟಿ ಇರುತ್ತೆ ಸರ್ ಬೇರೆಯವ್ರ ತರ ನಾನು ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಆಟ ಆಡ್ಸಲ್ಲ ಏನಿದೆ ಫ್ರಾಂಕ್ ಆಗಿ ಹೇಳ್ತೀನಿ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಅದನ್ನು ಲೇಬರ್ ಫ್ರೀ ಸ್ಪೇರ್ ಪಾರ್ಟ್ಸ್ ಮಾತ್ರ ಕಸ್ಟಮರ್ ಇರುತ್ತೆ ಏನಿದೆ ಲೇಬರ್ದು ನಾನು ಮಾಡ್ಕೊಡ್ತೀನಿ ನಮ್ದು ಸರ್ವಿಸ್ ಸೆಂಟರ್ ಇದೆ ಎನಿ ಟೈಮ್ ಬನ್ನಿ ಮಾಡ್ಕೊಂಡು ಹೋಗಿ ಓಕೆ ನೋಡಿ ಇದರ ನಿಮಗೆ ಫೆಸಿಲಿಟೀಸ್ ಕೂಡ ಇದೆ ನಿಮಗೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಸೊ ತಲೆನೇ ಕಿಡ್ಸ್ಕೊಳಂಗಿಲ್ಲ ನಾವು ಯುಎಸ್ಗೆ ಲೊಕೇಶನ್ ತಿಳಿಸ್ಕೊಟ್ಬಿಡಿ ಸರ್ ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್ ಬಿಳೆಕಳ್ಳಿ ಸಿಗ್ನಲ್ ಹತ್ರನೇ ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಇದೆ ಪೈ ಇದೆ ಅದ್ರ ಪಕ್ಕದಲ್ಲೇ ನಿಮಗೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದೆ ಓಕೆ ಇನ್ನು ಲೊಕೇಶನ್ ಕಂಪ್ಲೀಟ್ ಆದ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು ಸೊ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋದಲ್ಲ ಸರ್ ಹೌದು ಸರ್ ಬನ್ನಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಅಯಾಸ್ ಬೈ ಒಂದು ರೆನಾಲ್ಟ್ ಕ್ವಿಡ್ ಇದೆ ನೋಡಕ್ಕೆ ಸಖತ್ತಾಗಿದೆ ಏನು ಡೀಟೇಲ್ಸ್ ಬೈ 2018 ಮಾಡೆಲ್ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ಗಾಡಿ ಮ್ಯಾನುವಲ್ ಸರ್ ಓಕೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗಾಡಿ ಹೌದು ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್ ಪವರ್ ಸ್ಟೇರಿಂಗ್ AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ ಓಕೆ ಸೊ ನೋಡ್ತಾ ಇರೋದು ಸಖತ್ತಾಗಿದೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ 2018 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಓಕೆ ಗಾಡಿ ಕೂಡ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಇದೆ ಒಂದು ರೆನಾಲ್ಟ್ ಕ್ವಿಡ್ ಒಂದು 800cc ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 18 ಬರುತ್ತಲ್ಲ ಮೈಲೇಜ್ ಆರಾಮಾಗಿ ಬರುತ್ತೆ ಸರ್ ಓಕೆ ಸೊ ನೋಡಕ್ಕೆ ಚಿಂದಿ ಇದೆ ಒಂದು ಚಿಂದಿ ಪ್ರೈಸ್ ನೋಡೋದಾದ್ರೆ ಏನಾಗುತ್ತೆ ಚಿಂದಿ ಪ್ರೈಸ್ ಅಂದ್ರೆ 2,95,000 ಇನ್ನೂ ಕಮ್ಮಿ ಬೇಕಲ್ಲ ಸರ್ 275 ಕೊಡಿ ಬೈ ಸಾಕು ಎಷ್ಟು ಮಾಡಲಿ ಡೌನ್ ಪೇಮೆಂಟ್ ಗಾಡಿಗೆ 50,000 ಮಾಡಿದ್ರೆ 100% ಲೋನ್ ಆಗುತ್ತೆ ಅದನ್ನು ಮಾಡಿಲ್ಲ ಅಂದ್ರೂ 100% ಲೋನ್ ಆಗುತ್ತೆ ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಚೆನ್ನಾಗಿ ಮೇಂಟೈನ್ ಮಾಡಿ ಆಗುತ್ತೆ ಗಾಡಿ ಓಕೆ ನೆಕ್ಸ್ಟ್ ಗಾಡಿ ಯಾವ್ದು ನೋಡೋಣ ಹೇಳಿ ಬನ್ನಿ ಬೈ ಯಾವ್ದಿದೆ ಗಾಡಿ ಸಕ್ಕದಾಗಿದೆ ಫೋರ್ಡ್ ಈಕೋ ಸ್ಪೋರ್ಟ್ ಟ್ರೆಂಡ್ ಲೈನ್ 2014 ಮಾಡೆಲ್ ಥರ್ಡ್ ಓನರ್ ಡೀಸೆಲ್ ಟ್ರೆಂಡ್ ಲೈನ್ ಓಕೆ ಸೊ ನೋಡ್ತಾ ಇರ್ಬೋದು ಟ್ರೆಂಡ್ ಲೈನ್ ಸೊ ಬಟ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ 5 ಕೂಡ ನಿಮ್ಗೆ ಅಲಾಯ್ಸ್ ಇದೆ ನಿಮ್ಗೆ ಗಾಡಿಲಿ ಸೊ ಡೀಸೆಲ್ ಪೆಟ್ರೋಲ್ ಗಾಡಿ ಡೀಸೆಲ್ ಬೈ ಓಕೆ ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬೈ 20 ಮೈಲೇಜ್ ಬರುತ್ತೆ ಇದು ಓಕೆ ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್ AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಬೈ ಓಕೆ ಸೊ ಚೆನ್ನಾಗಿದೆ ಗಾಡಿ ಡೀಸೆಲ್ ಬೇರೆ ನಿಮಗೆ ಒಂದು ಇಕೋ ಸ್ಪೋರ್ಟ್ ಏನಾಗುತ್ತೆ ಬೈ ಪ್ರೈಸ್ ಬೈ 4,65,000 ಇದೆ ಬೈ ಏನೊಂದು 4 ಲಕ್ಷ ಫೈನಲ್ ಮಾಡ್ತೀರಾ ಒಂದು 425 ಕೊಡಿ ಬೈ ಹೋಗಿ ಸಾಕು ಬೈ ಓಕೆ ನೋಡಿ 4 ಲಕ್ಷಕ್ಕೆ ಒಂದು ಇಕೋ ಸ್ಪೋರ್ಟ್ 2014 ಮಾಡೆಲ್ ಸರಿ 14 ಮಾಡೆಲ್ ಗಾಡಿ ಸೊ ನನಗೆ ಕನ್ಫ್ಯೂಸ್ ಆಗ್ತಿದೆ ನೀವು 13 ಮಾಡೆಲ್ ಗಾಡಿ 14 ಮಾಡೆಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಹೌದು ಬೈ ಓಕೆ ಸೊ ಹಾಗೆ ಒಂದು ಹುಂಡಾ ಎಲೆಂಟ್ರಾ ಇದೆ ಡೀಟೇಲ್ಸ್ 2015 ಮಾಡೆಲ್ ಥರ್ಡ್ ಓನರ್ ಡೀಸೆಲ್ ಇದು
ಓಕೆ ಇದು ಡೀಸೆಲ್ ವೇರಿಯಂಟ್. ಓಕೆ ಡೀಸೆಲ್ ಎಲೆಕ್ಟ್ರಾ ನಿಮಗೆ ಡಾಲ್ಫಿನ್ ಶೇಪ್ ಬರುತ್ತೆ ಗಾಡಿ. ಸೊ ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಏನೇನು ಬರ್ಬೋದು ಸರ್ ಇದಕ್ಕೆ? ಎಸ್ಎಕ್ಸ್ ಸರ್, ಇದು ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಲಿ. ಓಕೆ ಮ್ಯಾನ್ಯುವಲ್ ಆಟೋಮೆಟಿಕ್ ಗಾಡಿ? ಮ್ಯಾನ್ಯುವಲ್ ಸರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲ, ಸಾರಿ ವೈಪರ್ ಬರಲ್ಲ, ಸೊ ಡಿಫಾಗರ್ ಎಲ್ಲ ಇದೆ. ಸೊ ಹುಂಡೈ ಎಲೆಂಟ್ರಾ ಹುಡ್ಕೋರ್ಗೆ ಒಂದು ಡೀಸೆಲ್ ಗಾಡಿ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಬೈ ಪ್ರೈಸ್ ಬಂದು 6,45,000 ಇದೆ ಬೈ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ವ್ಯೂಯರ್ಸ್ಗೆ? ಹೆಚ್ಚು ಕಮ್ಮಿ ಅಂದ್ರೆ ಹೋಗಿ ಸರ್, ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ 5,90,000 ಕೊಡ್ತೀನಿ. 5,90,000 ಒಂದು ಹುಂಡೈ ಎಲೆಂಟ್ರಾ ಡೀಸೆಲ್ ಗಾಡಿ. 15 ಮಾಡಲ್ 7 lakhs ವ್ಯಾಲ್ಯೂ ಆಗಿರೋ ಗಾಡಿ ನಾನು ನಿಮ್ಗೆ 590 ಕೊಡ್ತೀನಿ. ಓಕೆ ಸೊ ಹಾಗೆ ಒಂದು ವೋಕ್ಸ್ವ್ಯಾಗನ್ ಜೆಟಾ ಪಸಾಟ್, ವಾಲ್ಕ್ಸ್ವಾಗನ್ ಪಸಾಟ್ 2013 ಮಾಡಲ್, ಕಂಫರ್ಟ್ ಲೈನ್, ಸೆಕೆಂಡ್ ಓನರ್ ಆಗಿದೆ. 1,20,000 ರೆಕಾರ್ಡೆಡ್ ಓಡಿದೆ. ಎಲ್ಲ ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಕೂಡ ಇದೆ. ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 4 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಇದು ಕೂಡ ಡೀಸೆಲ್? ಇದು ಕೂಡ ಡೀಸೆಲ್. ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್ ಸರ್. ಓಕೆ ಸೊ ನೋಡ್ತಾ ಇರೋದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಯಾರಾದ್ರೂ ಹುಡುಕೋರಿಗೆ ನೋಡಿ ಚಿಂತೆಯಾಗಿದೆ ಗಾಡಿ ಕೂಡ. ಸೊ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್, ABS, ಕಂಫರ್ಟ್ ಲೈನ್, ಹೈಲೈನ್ ಇದು ಕಂಫರ್ಟ್ ಲೈನ್ ಬೈ. ಓಕೆ ಸೊ 2 ಲೀಟರ್ ರಾಕೆಟ್ ಏನಾಗುತ್ತೆ ಪ್ರೈಸ್? ಬೈ 6,45,000 ಕೋಟಿಂಗ್ ಇದೆ ಬೈ. ಇನ್ನೊಂದು ಸ್ವಲ್ಪ ಕಮ್ಮಿ, 6 lakhs. ಇನ್ನೂ ಸ್ವಲ್ಪ ಕಮ್ಮಿ ಯೋಚನೆ ಮಾಡಿದ್ರೆ ನಿಮ್ಗೆ ಆಗುತ್ತೆ. ನಿಮ್ ಮನ್ಸಿದ್ರೆ ಆಗುತ್ತೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಹಂಗೆ ನೀವು ನಿಮ್ಮ ಮನ್ಸು ಮಾಡಿದ್ರೆ ಒಳ್ಳೆ ಗಾಡಿ ತಗೊಂಡು ಹೋಗಿ ಬೈ. ಮನಸ್ಸು ಮಾತಾಡ್ಬಿಟ್ರಿ ನೀವು. 5,65,000 ಕೊಡಿ ಬೈ. ಸಾಕು ಬೈ. ಓಕೆ ಎಷ್ಟು ಮಾಡಲಿ ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ 1 ಲಕ್ಷ ಮಾಡಿ, ಮಿಕ್ಕಿದ ಎಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ 5,65,000 ಗಾಡಿ ತಗೊಂಡು ಹೋಗ್ತಾ ಇರ್ಬೋದು. 1 ಲಕ್ಷ ಡೌನ್ ಪೇಮೆಂಟ್ 4,65,000 ಗಾಡಿ ಫುಲ್ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ. ಓಕೆ ಸೊ ಹಾಗೆ ಇನ್ನೊಂದು ಚಿಂದಿ ಗಾಡಿ, 2 ಲೀಟರ್ ಗಾಡಿ ರಾಕೆಟ್ ಅಂದ್ರೆ ಒಂದು ಚವಲೆ ಕ್ರೂಸ್ LTZ ಆಪ್ಷನಲ್ ಸರ್. ಇದು ವಿತ್ ಸನ್ ರೂಫ್ ಪ್ಲಸ್ ಆಟೋಮೆಟಿಕ್ ಬೇರೆ. ಆಟೋಮೆಟಿಕ್ ಏನ್ ಸರಿ ಸರಿ ಚಿಂದಿ ಇದೆ ಸರ್ ಗಾಡಿ. ಗಾಡಿಯಲ್ಲಿ ಏನು ತಗೊಂಡೋಗಿ ಮಾಡಿಸೋ ತರ ಏನಿಲ್ಲ, ತಗೊಂಡೋಗಿ ಯೂಸ್ ಮಾಡಿ. ಫುಲ್ಲಿ ಲೋಡೆಡ್ ಗಾಡಿ. ಓಕೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ನೋಡ್ತಾ ಇರಬಹುದು ಚವಲೆ ಕ್ರೂಸ್ 2014 ಮಾಡಲ್, 3rd ಓನರ್ ಆಗಿದೆ. ಓಕೆ ಆ ಗಾಡಿ ಮಾತ್ರ ಸಿಂಗಲ್ ಓನರ್ ತರ ಇದೆ. ಓಕೆ ಡ್ಯೂಯಲ್ ಏರ್ ಬ್ಯಾಗು, ABS, ಸನ್ ರೂಫ್, ಆಟೋಮೆಟಿಕ್, ಡೀಸೆಲ್, 14 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ? 5,75,000 ಕೊಟ್ಟು ಮಾಡಿದೀನಿ ಬೈ. ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆಗುತ್ತೆ. 5.5 ಇನ್ನೂ ಯೋಚನೆ ಮಾಡಿದ್ರೆ ಆಗುತ್ತೆ. ಹೋಗಿ ಬೈ 525 ಕೊಡಿ, ತಗೊಂಡೋಗಿ ಬೈ. ಓಕೆ 5 ಲಕ್ಷಕ್ಕೆ ಒಂದು ಚವಲೆ ಕ್ರೂಸ್ 2014 ನ್ಯೂ ಶೇಪ್ ಗಾಡಿ. ಜಸ್ಟ್ ಅದು ಆಟೋಮೆಟಿಕ್ ವೇರಿಯಂಟ್ ಬೇರೆ. ಓಕೆ ನೋಡಿ ಡೀಸೆಲ್ ಗಾಡಿ ಆಟೋಮೆಟಿಕ್ ವೇರಿಯಂಟ್ ನಿಮ್ಗೆ 5,25,000 ಒಂದು ಚವಲೆ ಕ್ರೂಸ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ಲಾರಾ ಇದೆ. ಸೊ ಅದು ಆಲ್ಮೋಸ್ಟ್ ಲೈಕ್ ಡಾಕ್ಟರ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಇದು ಚಿಕ್ಕ ಆನೆ. ಹೌದು. ಏನ್ ಸರ್ ಇದ್ರ ಡೀಟೇಲ್ಸ್? 2011 ಮಾಡಲ್, ಆಟೋಮೆಟಿಕ್, ಸೆಕೆಂಡ್ ಓನರ್ ಗಾಡಿ ಸರ್. 92,000 ರೆಕಾರ್ಡೆಡ್, ಅಪ್ ಟು ಡೇಟ್ ಕಂಪನಿ ಸರ್ವಿಸ್. ಓಕೆ ಸೊ ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಸ್ಕೋಡಾ ಲಾರಾ TDI ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್. ಏನ್ ಸರ್ ಆಲ್ಮೋಸ್ಟ್ ಲೈಕ್ ಎಲ್ಲ ಆಲ್ಮೋಸ್ಟ್ ಆಟೋಮೆಟಿಕ್ ಜಾಸ್ತಿ ಇದೆ ಸರ್ ಈ ಸಲ. ಓಕೆ ಸೊ 2011 ಮಾಡಲ್, ಸಾರಿ 11 ಮಾಡಲು. ಸೊ 2011 ಸೆಕೆಂಡ್ ಓನರ್ ಗಾಡಿ, 92,000 ರೆಕಾರ್ಡೆಡ್. ಓಕೆ ಸೊ ಏನಾಗುತ್ತೆ ಲಾರಾ ಪ್ರೈಸ್? ಬೈ 4,85,000 ಕೊಟ್ಟು ಮಾಡಿದೀನಿ ಬೈ. ಏನ್ 4 ಲಕ್ಷಕ್ಕೆ ನಮ್ಮ ಕೈಲಿ ಕೊಡ್ತೀರಾ? ಒಂದು 435 ಕೊಡಿ, ಹೋಗಿ ತಗೊಂಡು ಹೋಗಿ ಬೈ. ಇನ್ನೂ 15,000 ಕಮ್ಮಿ ಮಾಡ್ಬಿಟ್ರಿ ಗಾಡಿಗೆ? ಮಾಡ್ಬಿಟ್ಟೆ, ನಾನೇ ಮಾಡ್ಬಿಡ್ತೀನಿ. ಹೋಗಿ ಬೈ. ಕಸ್ಟಮರ್ ಶಾಕ್ ಆಗ್ಬಿಡ್ಬೇಕು ಬಂದು, ಅವ್ರು ಕೇಳಲೇಬಾರ್ದು ಪ್ರೈಸ್. ಓಕೆ ನೋಡಿ 4,35,000 ನಿಮ್ಗೆ ಒಂದು ಸ್ಕೋಡಾ ಲಾರಾ ಅಥವಾ 11 ಮಾಡಲ್ ಗಾಡಿ ಸಿಗ್ತಿದೆ. ಸೊ ಲಾರಾ ಇಷ್ಟ ಆಗ್ತಿಲ್ಲ ಪರವಾಗಿಲ್ಲ, ನಿಮ್ಗೆ ಒಂದು ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ. ಸೊ ರ್ಯಾಪಿಡ್ ಕೂಡ ಅವೈಲೇಬಲ್ ಇದೆ. 2013 ಮಾಡಲ್, 3rd ಓನರ್ ಆಗಿದೆ, ಡೀಸೆಲ್, ಆಂಬಿಷನ್ ಗಾಡಿ, ಸೂಪರ್ ಕಂಡೀಷನ್ ಅಲ್ಲಿ ಇದೆ ಬೈ ಗಾಡಿ. ಓಕೆ ಸೊ ಸ್ಕೋಡಾ ರ್ಯಾಪಿಡ್, ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಹಿಂದ್ಗಡೆ. ಸೊ ಕ್ರೇಜಿ ಆಗಿದೆ ನೋಡಕ್ಕೆ ಸ್ಕೋಡಾ ರ್ಯಾಪಿಡ್. ಇದು ಮ್ಯಾನ್ಯುವಲ್ ಅಲ್ಲ? ಮ್ಯಾನ್ಯುವಲ್ ಸರ್. ಓಕೆ ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಟೈರ್ಸ್ ಆಲ್ಮೋಸ್ಟ್ 70 to 80%, ಅಪ್ ಟು 90% ಕೂಡ ಇದೆ. ಸೊ ಯಾರಾದ್ರೂ ಒಂದು ಸ್ಕೋಡಾ ರ್ಯಾಪಿಡ್ ಹುಡ್ಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್? ಬೈ 425 ಕೋಟಿಂಗ್ ಬೈ. ಏನ್ ಸರ್ ಅವಾಗಿಂದ ಕೋಟಿಂಗ್ ಅಂತ ಹೇಳ್ತಿದ್ರೆ, ಹೇಳಿ ಸರ್ ಒಂದು ಫೈನಲ್ ಪ್ರೈಸ್. ಕೋಟಿಂಗೇ ಬೇಡವಾ? ಕೋಟಿಂಗೇ ಬೇಡ ಯಾರಿಗೂ. 375 ಕೊಡಿ, ತಗೊಂಡೋಗಿ ಬೈ. 3,75,000 ಕೊಟ್ಟರೆ ಆರಾಮಾಗಿ 13 ಮಾಡಲ್ ರ್ಯಾಪಿಡ್ ಯಾರು ಕೊಡಲ್ಲ, ನಾನು ಕೊಡ್ತಾ ಇದ್ದೀನಿ ನೋಡಿ. ಅಪ್ಪ 13 ಮಾಡಲ್ ಗಾಡಿ ಆಲ್ಮೋಸ್ಟ್ ಲೈಕ್ 11 ಮಾಡಲ್ 12 ಮಾಡಲ್ ಪ್ರೈಸ್ ಮಾಡ್ತಾರೆ. ನಿಮ್ಗೆ ಒಂದು 13 ಮಾಡಲ್ ಗಾಡಿ ಸಿಗ್ತದೆ ರ್ಯಾಪಿಡ್. ಸೊ ಹಾಗೆ ಒಂದು ರೆನಾಲ್ಟ್ ಕ್ಲೈಂಬರ್ ಕ್ವಿಡ್ ಹುಡ್ಕೋರಿಗೆ ಒಂದು ಗಾಡಿ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಆಟೋಮೆಟಿಕ್ ಸರ್, ಇದು 3rd ಓನರ್ ಆಗಿದೆ, ಆದ್ರೆ ಕಮ್ಮಿ ಓಡಿದೆ. 33,000 ಓಡಿದೆ ಗಾಡಿ. ಜಸ್ಟ್ 33,000? ಜಸ್ಟ್ 33,000. ಬೇಕಂದ್ರೆ ಕಂಪನಿಯಲ್ಲಿ ಚೆಕ್ ಮಾಡಿಸ್ಕೊಬಹುದು. ಓಕೆ ನೋಡಿ ಕಂಪ್ನಿಲಿ ಕೂಡ ನೀವು ಚೆಕ್ ಮಾಡಿಸ್ಕೋಬಹುದು. ವಿತ್ ಟೈರ್ಸ್ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಕ್ಲೈಂಬರು. ಸೊ ಬಾಡಿ ಲೈನ್ ಎಲ್ಲ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ 70 to 80% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಏನೇನು ಬರ್ಬೋದು ಸರ್ ಇದಕ್ಕೆ? ಬೈ 3,75,000 ಕೋಟಿಂಗ್. ಸಾರಿ, ಕೋಟಿಂಗ್ ಹೇಳಲ್ಲ, ನೀವು ಬೇಡ ಅಂದ್ರಲ್ಲ, ನಾನು ಕೋಟಿಂಗ್ ಹೇಳಲ್ಲ. 3,35,000 ಕೊಡಿ, ಕ್ಲಿಂಬರ್ ತಗೊಂಡೋಗಿ ಬೈ.
ಓಕೆ 3,35,000ಗೆ ಒಂದು ಕ್ಲೈಂಬರ್ 1000 cc ವೆಹಿಕಲ್ ಪ್ಲಸ್ ಆಟೋಮೆಟಿಕ್ ಪ್ಲಸ್ ಕಮ್ಮಿ ಓಡಿರೋ ಗಾಡಿ ನೋಡಿ. ಜಸ್ಟ್ 33,000 ಓಡಿರೋ ಗಾಡಿ ವಿತ್ ಶೋರೂಮ್ ರೆಕಾರ್ಡು. 3,35,000 2019 ಮಾಡಲ್ 19 ಮಾಡಲ್ ಗಾಡಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಕ್ ಸಾಧ್ಯ ಇಲ್ಲ ಬಿಡಿಯ ಗಾಡಿ. ಸೊ ಹಾಗೆ ಇನ್ನೊಂದು ಹೋಂಡಾ ಮೊಬಿಲಿಯೋ. ಸೊ ಇದ್ರ ಡೀಟೇಲ್ಸ್ ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಬರೀ 35,000 ರೆಕಾರ್ಡೆಡ್ ಓಡಿದೆ. ಕಂಪನಿ ಸರ್ವಿಸ್ ಇದೆ ಗಾಡಿ. ಓಕೆ ನೋಡಿ ವಿತ್ ಕಂಪನಿ ಸರ್ವಿಸ್ ರೆಕಾರ್ಡೆಡ್ ಇದೆ. ವೇರಿಯಂಟ್ ಟಾಪ್ ಎಂಡ್. ಓಕೆ ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ಸ್ ವಿತ್ ಎಸಿ ಪವರ್ ಸ್ಟೇರಿಂಗ್, ಎಸಿ, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್ ಗಾಡಿಲಿ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ಯಾರಾದ್ರೂ ಒಂದು ಒಳ್ಳೆ 7 ಸೀಟರ್ ಗಾಡಿ ಅದು ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಆರಾಮಾಗಿ ಹೌಸ್ ಆಫ್ ಕಾರ್ಸ್ ಬರ್ಬೋದು. ಸೊ ಏನಾಗ್ಬೋದು ಸರ್ ಈ 7 ಸೀಟರ್ ಗಾಡಿ? ಇವಾಗ Ertiga ಎಲ್ಲ ತಗೋಬೇಕು ಅನ್ಕೊಂಡ್ರೆ 14 ಮಾಡಲು ಅಥವಾ 15 ಮಾಡಲು ಮಿನಿಮಮ್ ಅಂದ್ರೆ 6.5 ಲಕ್ಷ 7 ಲಕ್ಷ ತನಕ ಇದೆ ಸರ್. ಈ ಹೋಂಡಾ ಮೊಬಿಲಿಯೋ 7 ಸೀಟರ್ ನೋಡಕ್ಕೂ ಸೇಮ್ ಆಲ್ಮೋಸ್ಟ್ ಲೈಕ್ ಹಂಗೆ ಇದೆ. ಸೊ ಏನಾಗುತ್ತೆ ಪ್ರೈಸ್ ಇದು? ಬೈ 6,25,000 ಬೈ. ಫೈನಲ್ ಬೇಕಾ? ಫೈನಲ್ ಬೇಕಾಗಿರೋದು ಮೇನು. ಹೋಗಿ ಬೈ ಒಂದೇ ಒಂದು ರೇಟು ಫೈನಲ್ 5,75,000 ಕೊಡಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಕೊಟ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ದು ಎಲ್ಲ ಫುಲ್ ಟೋಟಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಎಲ್ಲಾನು ಡಿಪೆಂಡ್ ಆಗುತ್ತೆ. ನಿಮ್ಗೆ 5,75,000ಕ್ಕೆ ಫೈನಲ್ ಟು ಫೈನಲ್ ಪ್ರೈಸ್ ಇವೆಲ್ಲ. ಸೊ ಬಾನ್ ಟೇಬಲ್ ಬಂದ್ಬಿಟ್ಟು ನೆಗೋಷಿಯಬಲ್ ಏನು ಇರೋದಿಲ್ಲ ನಿಮ್ಗೆ. ಸೊ ಜಸ್ಟ್ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಆರಾಮಾಗಿ ಡೆಲಿವರಿ ತಗೊಂಡು ಹೋಗ್ತಾನೆ. ಸೊ ನೆಕ್ಸ್ಟ್ ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ ನೋಡಿ ಬೈ. 2013 ಮಾಡಲ್ ಮಿಂಟ್ ಕಂಡೀಷನ್ ಇದೆ ವಿತ್ ಸನ್ರೂಫ್ ಗಾಡಿ. ಫುಲ್ಲಿ ಲೋಡೆಡ್ RX-7 ಇದು. ಸೊ ನೋಡ್ತಾ ಇರೋದು ಬಾಡಿ ಲೈನ್ ಅಲ್ಟಿಮೇಟ್ ಆಗಿ ಮೇಂಟೈನ್ ಮಾಡಿದ್ರೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ IRVMs, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ಬೈ. ಓಕೆ ಆಟೋಮೆಟಿಕ್ ಗಾಡಿ ಬೇರೆ ನಿಮಗೆ ರೆಕ್ಸ್ಟಾನ್ RX-7 ಅಲ್ಲ ಸರ್ ಇದು? RX-7 ಫುಲ್ಲಿ ಲೋಡೆಡ್ ಗಾಡಿ. ಓಕೆ ಫುಲ್ಲಿ ಲೋಡೆಡ್ ಗಾಡಿ. ಸೊ ಫುಲ್ಲಿ ಲೋಡೆಡ್ ಗಾಡಿಗೆ ಒಂದು ಫುಲ್ಲಿ ಲೋಡೆಡ್ ಪ್ರೈಸ್ ಹೇಳಿ ಸರ್. ಫುಲ್ಲಿ ಲೋಡೆಡ್ ಪ್ರೈಸ್ ಕೊಳ್ಳ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರ ಪ್ರೈಸ್? 2013 ಮಾಡಲ್ ಎಷ್ಟಿದೆ ಬೈ ನಿಮ್ ಪ್ರಕಾರ? ಒಂದು 7 ಲಕ್ಷ ಇದೆ ಸರ್. 7 ಲಕ್ಷ ನಂದು ಎಷ್ಟು ಕೊಳ್ಳಿ? ಏನೊಂದು 6 ಲಕ್ಷ ಬೇಡ ಬೈ, ಇನ್ನೂ ಕಮ್ಮಿ ಕೊಡ್ತೀನಿ. 5.75 ಹೋಗಿ ಬೈ, ತಗೊಂಡೋಗಿ ಬೈ. ಸಾಕಾ? ಸಾಕು, 5.75 ಕೊಡಿ. 13 ಮಾಡಲ್ RX-7 ಆಟೋಮೆಟಿಕ್ ರೆಕ್ಸ್ಟಾನ್ ತಗೊಂಡೋಗಿ. 5,75,000ಕ್ಕೆ ನಿಮ್ಮೊಂದು ಆಟೋಮೆಟಿಕ್ ವೇರಿಯಂಟ್ ಒಂದು ಮಹೇಂದ್ರ ರೆಕ್ಸ್ಟಾನ್. ಅದು ಕೂಡ ರೆಕಾರ್ಡೆಡ್ ಮೈಲೇಜ್ 1,07,000. ಓಕೆ ನೋಡಿ ವಿತ್ ರೆಕಾರ್ಡೆಡ್ ಕೂಡ ಇದೆ ಗಾಡಿಲಿ. ಸೊ ಗಾಡಿ ಕೂಡ ಸಕ್ಕದಾಗಿದೆ. ಒಂದ್ಸತಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ನೋಡ್ರಿ, ಆರಾಮಾಗಿ ಗಾಡಿ ತಗೊಂಡು ಡೆಲಿವರಿ ತಗೊಂಡು ಹೋಗ್ತಾರೆ. ಆ ರೇಂಜ್ ಗಾಡಿ ಸ್ಟಾರ್ಟ್ ಮಾಡಿ ತಗೊಂಡು ಹೋಗ್ತಾರೆ ಸರ್, ಟೆಸ್ಟ್ ಡ್ರೈವ್ ಮಾಡಲ್ಲ ಕಸ್ಟಮರ್. ಓಕೆ ಸೊ ಹಾಗೆ ಒಂದು Hyundai Santa Fe ಇದೆ ವೈಟ್ ಕಲರ್. 2012 ಮಾಡಲ್ ಗಾಡಿ ಸರ್ ಇದು, ಸೆಕೆಂಡ್ ಓನರ್. ಇದು ಒಂಥರ ಆನೆ ಇದ್ದಂಗಲ್ಲ, ಆನೆನೇ ಇದು. ಓಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಬರುತ್ತೆ ಗಾಡಿ. 1,55,000 ರೆಕಾರ್ಡೆಡ್ ಕಂಪನಿ ಸರ್ವಿಸ್ ಇದೆ ಗಾಡಿ. ಓಕೆ 1.5 ಲಕ್ಷ ನಿಮಗೆ ವಿತ್ ಕಂಪನಿ ಸರ್ವಿಸ್ ರೆಕಾರ್ಡೆಡ್ ಇದೆ ನಿಮಗೆ. ಸೊ ಇಂಟೀರಿಯರ್ ನಿಮಗೆ ವಿತ್ ಡ್ಯುಯಲ್ ಏರ್ ಬ್ಯಾಗು, ABS, 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ. ಸೊ ಇದು ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಮ್ಯಾನುವಲ್ ಸರ್. ಓಕೆ ಒಂದು ಒಳ್ಳೆ 7 ಸೀಟರ್ ಗಾಡಿ Hyundai ಹುಡುಕೋರ್ಗೆ, Hyundai ಫ್ಯಾನ್ಸ್ ಅಂತಾನೆ ಇರ್ತಾರೆ ಅಂತವ್ರಿಗೆ ಒಂದು ಒಳ್ಳೆ 7 ಸೀಟರ್ ಬೇಕು ಅನ್ನೋರಿಗೆ ಒಂದು Hyundai Santa Fe ಇದೆ. ಸೊ ಏನಾಗೋದು ಸರ್ ಪ್ರೈಸ್? ಬೈ 645 ಬೈ. ಏನ್ ಸರ್ 7 ಸೀಟರ್ ಬೇಡ, ಎರಡು ಒಂದೇ ಪ್ರೈಸ್ ಕೊಡ್ತೀರಾ ಅಂತ ಅನ್ಕೊಂಡ್ರೆ ನೀವೇನು? ಒಂದೇ ಪ್ರೈಸ್ ಅಲ್ಲಿ ಬೇಕಾ? ಹ್ಞೂ ಸರ್, ಚಾನ್ಸ್ ಅಲ್ಲಿ ಬೇಕಾ? ನೀವು ಚಾನ್ಸ್ ಅಲ್ಲೇ ಬೇಕಾಗಿರೋದು. ಹೋಗಿ ಬೈ, ಸೇಮ್ ಆ ಗಾಡಿ ಪ್ರೈಸ್ ಏನಿದೆ ಅದೇ ಪ್ರೈಸ್ ಈ ಗಾಡಿ ಕೊಡಿ ಬೈ. 575 ಕೊಡಿ ಬೈ. ಇದಕ್ಕೂ 575 ಕೊಡಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಈ ತರ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಬೈ, ಕಸ್ಟಮರ್ ಹ್ಯಾಪಿ ಆಗಿದ್ರೆ ನಾವು ಹ್ಯಾಪಿ ಆಗಿರ್ತೀವಿ. ಓಕೆ ನಾನು ಹ್ಯಾಪಿ, ಯಾಕಂದ್ರೆ ಕಸ್ಟಮರ್ಸ್ ಹ್ಯಾಪಿ ಇದ್ರು ನಾನು ಹ್ಯಾಪಿ. ನೀವು ಹ್ಯಾಪಿ, ನಾವು ಹ್ಯಾಪಿ, ಕಸ್ಟಮರ್ ಹ್ಯಾಪಿ. ಓಕೆ ಸೊ ಹಾಗೆ ಒಂದು ಹೋಂಡಾ ಮೊಬಿಲಿಯೋ ಹೋಂಡಾ BRV ಪೆಟ್ರೋಲ್. ಸೊ ಪೆಟ್ರೋಲ್ ವೇರಿಯಂಟ್. ಸೊ ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಹಾಕ್ಸಿ ನೋಡಕ್ ಒಂಥರ ಸ್ಪೋರ್ಟಿ ಲುಕ್ ತರ ಇದೆ. ಸೊ ಏನ್ ಸರ್ ಡೀಟೇಲ್ಸ್? 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬೈ. ಇದು 86,000 ರೆಕಾರ್ಡೆಡ್ ಓಡಿದೆ ಗಾಡಿ. ಓಕೆ ಪೆಟ್ರೋಲ್ ವೇರಿಯಂಟ್. ಇದು ಕೂಡ ನೀವು ಕಂಪನಿಯಲ್ಲಿ ಚೆಕ್ ಮಾಡಿಸ್ಕೊಬಹುದು. ಓಕೆ ಸೊ ಇಂಟೀರಿಯರ್ ನೋಡ್ತಾ ಇರಬಹುದು ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಒಳ್ಳೆ ಲೆದರ್ ಸೀಟ್ಸ್, ಡೈಮಂಡ್ ಕಟ್ ಅಲಾಯ್ಸ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ. ಹೋಂಡಾ BRV 7 ಸೀಟರ್ ಗಾಡಿ. ಸೊ 7 ಸೀಟರ್ ಗಾಡಿ ಹುಡುಕೋರಿಗೆ ಒಂದು BRV ಏನ್ ಸರ್ ಡೀಟೇಲ್ಸ್ ಪ್ರೈಸ್? 645 ಬೈ. 645 ಯಾಕೋ ಮುನ್ಸಿಗೆ ಬೇಜಾರಾಗ್ತಿದೆಯಲ್ಲ? ಜಾಸ್ತಿ ಆಯ್ತಾ? 625 ಕೊಡಿ ಹೋಗಿ. ಇನ್ನೂ ಬೇಜಾರಾಗ್ತಿದೆ. 6 ಲ್ಯಾಕ್ ಆದ್ರೂ ಕೊಡಿ ಬೈ. ಇಲ್ಲ ಸರ್, ಇನ್ನೂ ಕಮ್ಮಿ ಬೇಕು ಸರ್. ಏನ್ ಮಾಡ್ಲಿ ನಾನು? ಹೋಗಿ ಬೈ 575 ಕೊಡಿ ಹೋಗಿ ಬೈ. ಇನ್ನು ಬೇಜಾರು ಮಾಡ್ಕೊಂತೀನಿ. ಇಲ್ಲ ಪರವಾಗಿಲ್ಲ, 575 ಕೊಡಿ, ಏನು ಬೇಜಾರಿಲ್ಲ. ಬೇಜಾರು ಮಾಡ್ಕೊಂಡ್ರೆ ಇಲ್ಲ ಇಲ್ಲ, ನಾನು ಖುಷಿಯಾಗಿ ಕೊಡ್ತಾ ಇದ್ದೀನಿ, ಪರವಾಗಿಲ್ಲ. ಜಾಸ್ತಿ ಪ್ರಾಫಿಟ್ ನಮಗೆ ಬೇಡ. 575 ಇದನ್ನು ತಗೊಂಡೋಗಿ 16 ಮಾಡಲ್ ಗಾಡಿ. ಓಕೆ ನೋಡಿ 5,75,000ಗೆ ಫೈನಲ್ ಮಾಡಿ ನೆಗೋಷಿಯೇಟ್ ಮಾಡಿ ಕುಣಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ ISB ಅವ್ರಿಗೆ. ಜಸ್ಟ್ 5,75,000 ಕೊಟ್ಬಿಟ್ಟು ಆರಾಮಾಗಿ ಗಾಡಿ ತಗೊಂಡು ಹೋಗ್ತಾನೆ ಇರ್ಬೋದು ಒಂದು ಹೋಂಡಾ BRV. ಸೊ ಸ್ಕೋಡಾ ಸೂಪರ್ ಬೇರೆ ಇದೆಯಲ್ಲ ಸರ್? ಇದೆ ಬೈ, ಬನ್ನಿ. ಅದನ್ನು 3rd ಜನರೇಷನ್ ಗಾಡಿ, ಇದು ನ್ಯೂ ಶೇಪ್ ಗಾಡಿ. ಓಕೆ ಸೊ ಸ್ಕೋಡಾ ಸೂಪರ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಫುಲ್ಲಿ ಲೋಡೆಡ್, ಕಸ್ಟಮರ್ ಕೇಳಂಗೆ ಇಲ್ಲ. ಓಕೆ ಸೊ ಏರ್ ಬ್ಯಾಗು, ABS ವಿತ್ ಸನ್ ರೂಫ್. ಡೀಸೆಲ್ ಪೆಟ್ರೋಲ್ ಗಾಡಿ? ಪೆಟ್ರೋಲ್ ಸರ್. ಆಟೋಮೆಟಿಕ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ.
ಸೊ 2014 ಮಾಡಲ್. ಓಕೆ, ಸೊ ಕಿಲೋಮೀಟರ್ ಡ್ರಿವನ್ ಬೈ 1 ಲಕ್ಷ ಓಡಿದೆ, 1 ಲಕ್ಷದ ಒಳಗಡೆ ಓಡಿದೆ, 1 ಲಕ್ಷ ಕ್ರಾಸ್ ಮಾಡಿಲ್ಲ, 1 ಲಕ್ಷದ ಒಳಗಡೆ ಓಡಿದೆ. ಓಕೆ, ಆದ್ರೂ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 11-12 ಲಕ್ಷ ಇದೆ ಬೈ 14 ಮಾಡಲ್ ಗಾಡಿ. ನಾನು ಇನ್ನೇನು ಹೇಳಲ್ಲ ಅಂತಿದ್ದೆ, ನೀವು ಹೇಳ್ಬಿಟ್ರಿ. ಹೌದು, ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇದೆ ಅಂತ, ಅದು ನನಗೆ ಗೊತ್ತಿತ್ತು, ಅದಕ್ಕೆ ನಾನೇ ಹೇಳ್ಬಿಟ್ಟೆ, ಇಲ್ಲಿ ತನಕ ಕೇಳಿಸ್ತಿತ್ತು ಅದು. ಓಕೆ, 2013 ಮಾಡಲೇನೆ 12.5 ಲಕ್ಷ ನಾನೇ ಕೊಟ್ಟಿದ್ದೀನಿ ಬೈ. 9.5 ಲಕ್ಷಕ್ಕೆ 12 ಮಾಡಲ್ 13 ಮಾಡಲ್ ಕೊಟ್ಟಿದ್ದೀನಿ. ಓಕೆ, ಹಂಗಾದ್ರೆ 14 ಮಾಡಲ್ ಏನೊಂದು ಇದು MH ರಿಜಿಸ್ಟ್ರೇಷನ್, ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಓಕೆ, ಒಳ್ಳೆ ಪ್ರೈಸ್ಗೂ ಕೊಡ್ತೀನಿ. ಅವರು ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಮಾರ್ಕೆಟ್ ಇಂದ 2 ಲಕ್ಷ ಕಮ್ಮಿ ಇರಬೇಕು. ಓಕೆ, ಸೊ ಆ ಪ್ರೈಸ್ ಆ ರೇಂಜ್ ಗೆ ಕೊಡ್ತೀನಿ. ಓಕೆ, ಆ ರೇಂಜ್ ಹೇಳಿ ಸರ್ ಇವಾಗ ಪ್ರೈಸ್. ಆ ರೇಂಜ್ ಗೆ ಅಂದ್ರೆ ಒಂದೇ ಒಂದು ಪ್ರೈಸ್ ಕೊಡ್ತೀನಿ, ಬರೀ 5,25,000 ಕೊಡಿ NOC ಇಶ್ಯೂ ಮಾಡ್ಕೊಟ್ಬಿಡ್ತೀನಿ ಗಾಡಿ. ಓಕೆ, 5,25,000 ವಿತ್ NOC ಗಾಡಿ ವಿತ್ NOC. ವಿತ್ ಕೆ ಅಂದ್ರೆ 3 ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಬೈ. 2.5 ಇಂದ 3 ಅಷ್ಟೇ. ಓಕೆ, 2.5 ಇಟ್ಕೊಳ್ಳಿ. 8.5 ಲಕ್ಷ ಅನ್ಕೊಂಬಿಡಿ ಫುಲ್. 8 ಲಕ್ಷದ ಒಳಗಡೆನೇ ಆಗುತ್ತೆ. 8 ಲಕ್ಷದ ಒಳಗಡೆನೇ ಆಗುತ್ತೆ ನಂಬರ್, ವಿತ್ ಕೆ ನಂಬರ್. ಓಕೆ, 8 ಲಕ್ಷದ ಒಳಗಡೆ ಗಾಡಿ ತಗೊಂಡ್ಬಿಟ್ರೆ ಆರಾಮಾಗಿ ತಗೊಂಡೋಗ್ಬೋದು. ಒಂದು ಸ್ಕೋಡಾ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ನೋಡಕ್ಕಂತೂ ಚಿಂದಿ ಆಗಿದೆ ಗಾಡಿ ಮಾತ್ರ. ಸೊ ಹಾಗೆ ನೆಕ್ಸ್ಟ್ ಯಾವ್ದು ಸರ್ ನೋಡೋಣ? ಎಷ್ಟೊಂದು ಗಾಡಿಗಳಿದೆ ಸರ್, ಎಲ್ಲ ಕನ್ಫ್ಯೂಸ್ ಆಗುತ್ತಲ್ಲ ಸರ್, ಯಾವ್ದು ನೋಡೋಣ ಹಂಗಂಗೆ ಇದೆ. ಕಮ್ಮಿ ಬಜೆಟ್ ಅಲ್ಲಿ ನಿಮ್ ಕಸ್ಟಮರ್ಸ್ಗೆ ಯಾರಾದ್ರೂ ಹಳ್ಳಿ ಕಡೆಯಿಂದ ಬಂದ್ರೆ ನನ್ಗೆ ಮರ್ಸಿಡೀಸ್ ಬೇಕು, ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನನ್ನ ಹತ್ರ ಇದೆ ನೋಡಿ ಬೈ. ಇದೊಂದು ಸ್ವಿಫ್ಟ್ ಬಜೆಟ್ ಅಲ್ಲಿ ಕೊಡ್ತೀರಾ? ಸ್ವಿಫ್ಟ್ ಇಂದ ಕಮ್ಮಿನೇ ಕೊಡ್ತೀನಿ. ಹಂಗ ಹೇಳ್ತೀರಾ? ಹಂಗ ಹೇಳ್ತೀನಿ. ಓಕೆ, ಹೇಳಿ ಸರ್ ಡೀಟೇಲ್ಸ್. 2003 ಮಾಡಲ್ ಗಾಡಿ ಇದು, ವಿತ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಗಾಡಿ. ಓಕೆ, ನೋಡಿ ಆಲ್ರೆಡಿ ಅಪ್ಲೈ ಮಾಡ್ಬಿಟ್ಟಿದೀನಿ FC ಗೂ ಕೂಡ. ಸೆಕೆಂಡ್ ಓನರ್ ಇದೆ, 50,000 ಓಡಿದೆ ಗಾಡಿ. ಕೊಡಿ, ಜಸ್ಟ್ 50,000 ಅಷ್ಟೇ ನಿಮ್ಗೆ ಡ್ರೈವನ್ ಆಗಿರೋದು. ಯಾವ್ದಿದು ಮರ್ಸಿಡೀಸ್ ಬೆಂಜ್ CL 320 ಅಲ್ಲ, ಕಂಪ್ರೆಸರ್. ಸೊ ಕ್ರೇಜಿ ಆಗಿದೆ ಗಾಡಿ ಕೂಡ, ಬಾಡಿ ಲೈನ್ ಮಾತ್ರ ನೋಡಕ್ ಸಕ್ಕತ್ತಾಗಿದೆ. ಏನ್ ಸರ್ ಪ್ರೈಸ್ ಇದು? ಬೈ ಕೋಟಿಂಗ್ ಪ್ರೈಸ್ ಕೇಳ, ಫೈನಲ್ ಹೇಳ್ಬಿಡ. ಕೋಟಿಂಗ್ ಹೇಳಿ, ಫೈನಲ್ ಪ್ರೈಸ್ ಹೇಳಿ ಸಾಕು. ಕೋಟಿಂಗ್ ಒಂದು 4.5 ಸಾಕು. ಇನ್ನೊಂದು ಕಮ್ಮಿ ಅಂದ್ರೆ ಎಷ್ಟಾಗ್ಬೋದು ಇವಾಗ? 4 ಕೊಳ್ಳ. ಇನ್ನೂ ಕಮ್ಮಿ ಮಾಡಿ ಸರ್. ಇನ್ನೂ ಕಮ್ಮಿ ಮಾಡ್ಲಾ? ಒಂದು ಹೋಗಿ ಬೈ 380 ಸಾಕಲ್ಲ ನಿಮ್ಗೆ? ಸಾಕಂದ್ರೆ ಓಕೆ, ಇಲ್ಲ ಇನ್ನೂ ಕಮ್ಮಿ ಮಾಡ್ಬೇಕಾ? ಮಾಡ್ತೀನಿ ಅಂದ್ರೆ ಕೆಲಸ ಮಾಡಿ ಬೈ. 360 ಕೊಡಿ, ತಗೊಂಡೋಗಿ ಬೈ. 360ಗೆ 3.5 ಕೊಡಿ ಬೈ. ಓಕೆ, 3.5ಗೆ ಒಂದು ಮರ್ಸಿಡೀಸ್ ಬೆಂಜ್. ಹೌದು ಬೈ. ಓಕೆ, 3.5 ಲಕ್ಷಕ್ಕೆ ನೀವು ಒಂದು ಮರ್ಸಿಡೀಸ್ ಬೆಂಜ್ ಕಂಪ್ರೆಸರ್ ಗಾಡಿ 2003 ಸೆಕೆಂಡ್ ಓನರ್, ಜಸ್ಟ್ 54,000 ನೋಡಿದೆ. ಓಕೆ, ಪ್ಲಸ್ ಪಾಯಿಂಟ್ ಏನಂದ್ರೆ ಬರೀ ಸೆಕೆಂಡ್ ಓನರ್ ಗಾಡಿ, ಇಂಟೀರಿಯರ್ ಕೂಡ ಕ್ಲೀನ್ ಇದೆ. ಓಕೆ, ಸೊ ನೋಡಿ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ತಗೊಂಡೋಗ್ಬೋದು ಚಾನ್ಸ್ ಅಲ್ಲಿ ಗಾಡಿನ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ, 2013 ಮಾಡಲ್ ಬೈ. ಇದು W8 ಸೆಕೆಂಡ್ ಓನರ್ ಆಗಿದೆ. 1,16,116 ರೆಕಾರ್ಡೆಡ್ ಓಡಿದೆ ಗಾಡಿ. ಓಕೆ, ನೋಡಿ ರೆಕಾರ್ಡೆಡ್ 1,16,116 ಓಡಿದೆ. ಓಕೆ, W8 ವೇರಿಯಂಟ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಸೊ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಸೊ ಯಾರಾದ್ರೂ ಒಂದು W8 2013 ಮಾಡಲ್ ಗಾಡಿ ಹುಡ್ಕೋರ್ಗೆ ಏನಾಗುತ್ತೆ ಸರ್? ಬೈ 765 ಕೊಡ್ತೀನಿ ಬೈ. ಏನೊಂದು 725 ಫೈನಲ್ ಆಗುತ್ತಾ ಗಾಡಿ? 725 ನಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ಹೇಳ್ಬಿಟ್ಟೆ ಅನ್ಸುತ್ತೆ. ಹೋಗಿ ಬೈ, ಒಂದು ರೇಟ್ ಕೊಡ್ತೀನಿ ನಿಮ್ಗೆ, ನೀವು ಶಾಕ್ ಆಗ್ಬೇಕು, ಕಸ್ಟಮರು ಶಾಕ್ ಆಗ್ಬೇಕು. 6,95,000 ಕೊಡ್ತೀನಿ ಬೈ. ನಾನು ಹೇಳಿದ್ಕಿಂತ 25,000-30,000 ಕಮ್ಮಿ, ನಾನೇ ಕಮ್ಮಿ ಮಾಡ್ಕೊಡ್ತೀನಿ, ಕಸ್ಟಮರೇ ಕೇಳಬಾರ್ದು. ಓಕೆ, ನೋಡಿ 6,95,000ಕ್ಕೆ ನಿಮ್ಗೆ ಆ 2013 ಮಾಡಲ್ ಗಾಡಿ ಸಿಗ್ತದೆ XUV 500. ಸೊ ಎಷ್ಟು? 3rd ಓನರ್, 4th ಓನರ್, 5th ಓನರ್ ಆತರ ಇಲ್ಲ, ಸೆಕೆಂಡ್ ಓನರ್ ವಿತ್ ಹಿಸ್ಟ್ರಿ. ಓಕೆ, ನೋಡಿ ವಿತ್ ಹಿಸ್ಟ್ರಿ ಸಮೇತ ಇದೆ ಗಾಡಿಗೆ. ಸೊ ಪಕ್ಕದಲ್ಲೇ ಇನ್ನೊಂದು ಸ್ಕೋಡಾ ಸೂಪರ್ಬ್ ಇದೆ, ಇದು ಡೀಟೇಲ್ಸ್ ಸರ್. ಬೈ ಇದರ ಡೀಸೆಲ್, ಇದು 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಸೊ ಸ್ಕೋಡಾ ಸೂಪರ್ಬ್ 2012 ಸೆಕೆಂಡ್ ಓನರ್ ಗಾಡಿ ವಿತ್ ಸನ್ ರೂಫ್ ಇದೆ. ಸೊ ನೋಡ್ತಾ ಇರಬಹುದು 2012 ಸೆಕೆಂಡ್ ಓನರ್ ಅಲ್ಲ, 12 ಸೆಕೆಂಡ್ ಓನರ್ ಗಾಡಿ ಬೈ. ಓಕೆ, ಸೊ ಇಂಟೀರಿಯರ್ ಅಲ್ಲಿ ಏನು ಬರ್ಬೋದು ಸರ್ ಇದಕ್ಕೆ? ಬೈ ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಫುಲ್ಲಿ ಲೋಡೆಡ್ ಸರ್, ಕೇಳಂಗೆ ಇಲ್ಲ. ಸೂಪರ್ಗೆ ವಿತ್ ಸನ್ ರೂಫ್, ಏರ್ ಬ್ಯಾಗ್, 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್ ಮಾಡಲ್ ಪ್ಲಸ್ ಡೀಸೆಲ್. ಓಕೆ, ಅದು ಆಟೋಮೆಟಿಕ್ ಮ್ಯಾನುವಲ್? ಆಟೋಮೆಟಿಕ್ ಬೈ. ಆಟೋಮೆಟಿಕ್ ವೇರಿಯಂಟ್ ಬೇರೆ, ಅದು ಡೀಸೆಲ್ ಅಲ್ಲಿ ಬೇರೆ ಸಿಗ್ತಾ ಇದೆ. ಹೌದು, ಪ್ರೈಸ್ ಜಾಸ್ತಿ ಇರುತ್ತೆ ಹಂಗಂದ್ರೆ? ಪ್ರೈಸ್ ಏನ್ ಜಾಸ್ತಿ ಕೊಡಲ್ಲ ಬೈ. ನಮ್ಮ ಕಡೆಯಿಂದ ಬಂದ್ರೆ, ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ನಾವು ಯಾವತ್ತಿದ್ರು ಕಮ್ಮಿ ಬಜೆಟ್ಗೆ ಕೊಡೋದು. ಓಕೆ, ಸೊ ಕಮ್ಮಿ ಬಜೆಟ್ ಅಂತ ಹೇಳ್ತೀರಾ, ಏನಾಗುತ್ತೆ ಕಮ್ಮಿ ಬಜೆಟ್ ಅಂತಂದ್ರೆ? ಬೈ 625 ಇದೆ ಬೈ. 625 ಇದೆ? 625 ಇದೆ. ಕಮ್ಮಿ ಮಾಡ್ಬೇಕಾ? ಅದೇ ಯೋಚನೆ ಮಾಡ್ತಾ ಇದೀರ ನೀವು, ಕಮ್ಮಿ ಮಾಡ್ಸೋಣ ನಮ್ಮ ಕಸ್ಟಮರ್ ಬರ್ಲಿ ಅಂತ. ಓಕೆ, ಹೋಗಿ ಬೈ 5,75,000 ಕೊಡಿ ಬೈ, ತಗೊಂಡೋಗಿ. ಓಕೆ, 5,75,000ಕ್ಕೆ ನಿಮ್ಗೆ ಒಂದು ಸ್ಕೋಡಾ ಸೂಪರ್ಬ್ 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಒಂದು 2 ಲಕ್ಷ ತಗೋಬರಲ್ಲ ಡೌನ್ ಪೇಮೆಂಟ್? ಅಷ್ಟು ಓಕೆ, 12 ಮಾಡಲ್ ಅಲ್ಲ, 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಆರಾಮಾಗಿ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಹೇಳಂಗೆ ಇಲ್ಲ ಬೈ, 1 ಲಕ್ಷದಲ್ಲೂ ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ಓಕೆ, ಎಲ್ಲ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು,
ಓಕೆ, ಸೊ ಹಾಗೆ ಒಂದು ಹೋಂಡಾ ಮೊಬಿಲಿಯೋ ಇನ್ನೊಂದಿದೆ. ಸೊ ನೋಡಕ್ಕಂತೂ ಚಿಂದಿಯಾಗಿದೆ. ಸೊ GTR Pro ಅಲಾಯ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ಏನ್ ಸರ್ ಡೀಟೇಲ್ಸ್ ಇದ್ರದ್ದು? ಬೈ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬೈ 72,000 ಓಡಿದೆ ಗಾಡಿ. 72,000 ಅಷ್ಟೇ ಓಡಿರೋದು ಗಾಡಿ. ಓಕೆ, ಸೊ ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಗಾಡಿ ಬೈ. ಓಕೆ, ಪೆಟ್ರೋಲ್ ಗಾಡಿ ನಿಮಗೆ. ಸೊ ನೋಡ್ತಾ ಇರ್ಬೋದು GTR Pro ಅಲಾಯ್ಸ್ ಪೆಟ್ರೋಲ್ 2016 ಮಾಡಲ್ ಗಾಡಿ. ಏನಾಗುತ್ತೆ ಬೈ? ಎಷ್ಟಿದೆ ಮಾರ್ಕೆಟ್ ಅಲ್ಲಿ? ಏನೊಂದು 7 ಕಾಲು 7 ಕಾಲು ಇದೆಯಾ? ನಿಮ್ಗೆ ಎಷ್ಟಿಗೆ ಬೇಕು? ಒಂದು 6 ಲಕ್ಷಕ್ಕೆ ಸಿಕ್ಕಿದ್ರೆ ಖುಷಿ. ಒಂದು ಕೆಲಸ ಮಾಡಿ ಬೈ, ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಂದೇ ಒಂದು ರೇಟ್ ಕೊಡ್ತೀನಿ. 2016 ಮಾಡಲ್ ಗಾಡಿ, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, 7 ಸೀಟರ್ ಗಾಡಿ, 5,25,000 ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ಗೆ. 5,25,000ಗೆ 5,25,000ಗೆ 16 ಮಾಡಲ್ ಮೊಬೈಲ್ಯೋ. 5,25,000ಗೆ 16 ಮಾಡಲ್ ಗಾಡಿ ನಿಮ್ಗೆ ಒಂದು ಹೋಂಡಾ ಮೊಬಿಲಿಯೋ ಸಿಗ್ತಾ ಇದೆ. ಸೊ ಒಂದು ಇದೊಂದು 2 ಲಕ್ಷ 3 ಲಕ್ಷ ಲೋನ್ ಪೇಮೆಂಟ್ 1 ಲಕ್ಷ ಮಾಡಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಓಕೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಬೈ, ಫುಲ್ಲಿ ಲೋಡೆಡ್ ಬರುತ್ತೆ. ಓಕೆ, ಎಲ್ಲ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ? ಡೀಸೆಲ್ ಬೈ. ಓಕೆ, ಇವಾಗ ಏನಾಗುತ್ತೆ ಪ್ರೈಸು? ಬೈ 6,45,000 ಕೊಟ್ಟು ಮಾಡಿದ್ದೀನಿ ಬೈ. ಇನ್ನು ಯೋಚನೆ ಮಾಡಿ ಬೈ, ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 6 ಲಕ್ಷ ಕೊಡ್ತೀನಿ ಬೈ. ಫೈನಲ್ ಪ್ರೈಸ್, ನೋ ಬಾರ್ಗೇನು. ಬಾರ್ಗೇನ್ ಮಾಡ್ಬೇಕಾ? ಇನ್ನು ಮಾಡ್ಬೇಕಾ? ಎಷ್ಟು ಬೈ ಬಾರ್ಗೇನ್ ಮಾಡ್ತೀರಾ? ಇನ್ನೇನ್ ಸರ್, ನಮ್ಮ ವ್ಯೂವರ್ಸ್ ಹ್ಯಾಪಿ ತಗೊಂಡೋಗ್ಬೇಕು, ನೀವು ಖುಷಿಯಾಗಿ ತಗೊಂಡು. ಎಷ್ಟಿಗೆ ಬೇಕು ಬೈ ನಿಮ್ಗೆ? ಏನೊಂದು 590 5.5 ಕೊಡಿ ಬೈ, ತಗೊಂಡೋಗಿ ಬೈ. ಸಾಕಾ? ಸಾಕು, ಹೋಗಿ ಬೈ. ಓಕೆ, 5.5 ಲಕ್ಷಕ್ಕೆ ಸಾಕಾ? ಸಾಕು ಬೈ. ಓಕೆ, 1 ಲಕ್ಷ 2 ಲಕ್ಷ ತಗೊಂಡ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡು ಹೋಗ್ತೀರಾ ಆರಾಮಾಗಿ. 50,000 ಮಾಡಿದ್ರು ಅದು ಕೊಟ್ಬಿಡ್ತೀನಿ. ಓಕೆ ಸರ್. ಒಂದು ಮರ್ಸಿಡೀಸ್ ಬೆಂಜ್, ಏನ್ ಸರ್ ಡೀಟೇಲ್ಸ್? ಬೆಂಜ್ ಬೇಕಾ? ಕಮ್ಮಿ ಬಜೆಟ್ ಅಲ್ಲಿ ಬೇಕಾ, ಜಾಸ್ತಿ ಬಜೆಟ್ ಅಲ್ಲಿ ಬೇಕಾ? ಕಮ್ಮಿ ಬಜೆಟ್ ಅಲ್ಲಿ ಬೇಕು. ಕಮ್ಮಿ ಬಜೆಟ್ ಅಲ್ಲಿ ಎಷ್ಟಂತ ಥಿಂಕ್ ಮಾಡ್ತಾ ಇದ್ದೀರಾ? ಏನೊಂದು 4 ಲಕ್ಷ 5 ಲಕ್ಷ? 4 ಲಕ್ಷ 5 ಲಕ್ಷ ಅಷ್ಟೊಂದು ಬೇಡ ಬೈ ನಮ್ಗೆ. 2007 ಮಾಡಲ್ ಗಾಡಿ, 4th ಓನರ್ ಆಗಿದೆ ಗಾಡಿ, ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸ್ ಎಷ್ಟಕ್ಕೆ ಕೊಡ್ತೀನಿ ಗೊತ್ತಾ? ಎಷ್ಟು ಕೊಡ್ತೀರಾ? 275 ಕೊಡಿ ಬೈ, ಸಾಕು. 275 ಒಂದು ಮರ್ಸಿಡೀಸ್ ಬೆಂಜ್ ಕಂಪ್ರೆಸರ್ 7 ಮಾಡಲ್ ಗಾಡಿ. ಓಕೆ, 2,75,000 ಮರ್ಸಿಡೀಸ್ ಬೆಂಜ್ ಕಂಪ್ರೆಸರ್ ಗಾಡಿ ಸಿಗ್ತಾ ಇದೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಸನ್ರೂಫ್ ಸಮೇತ ಇದೆ. ಸನ್ರೂಫ್ ಇದೆ ಇದು. 2.25 ಲಕ್ಷಕ್ಕೆ ನಿಮ್ಗೆ ಒಂದು ಸನ್ರೂಫ್ ಸಮೇತ ಇರೋ ಮರ್ಸಿಡೀಸ್ ಬೆಂಜ್ ಸಿಗುತ್ತೆ ಗಾಡಿ. ಓಡ್ ಬನ್ನಿ, ಓಡ್ ತಗೊಂಡೋಗಿ. ಓಕೆ ಸರ್.